ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಪ್ರಥಮ PUC ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಪ್ರಥಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇತಿಹಾಸದ ಪ್ರಸ್ತಾವನೆಗೆ, ಅದರ ಅರ್ಥಕ್ಕೆ ಸಂಬಂಧಪಟ್ಟಂತೆ, ಇತಿಹಾಸದ ಮೂಲಕ್ಕೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿವಿಧ ಚಿಂತಕರು ಅಥವಾ ಲೇಖಕರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ಯಾರ್ಯಾರು ಕೊಟ್ಟರು, ಅದರಲ್ಲಿ ಹೆರೋಡೋಟಸ್ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು, ಸಂತ್ ಅಗಸ್ಟೈನ್ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು, ಅದೇ ರೀತಿ JB ಬ್ಯೂರಿ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು, ಹಾಗೆ ಆರ್ನಾಲ್ಡ್ ಟಾಯ್ನ್ಬಿ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು, ನೆಹರು ಎನ್ನುವಂಥ ವ್ಯಕ್ತಿ ಆಗಿರ್ಬೋದು, ಅವರು ತಮ್ಮದೇ ಆದಂಥ ಕೃತಿಗಳ ಮೂಲಕ, ತಮ್ಮದೇ ಆದಂಥ ವ್ಯಾಖ್ಯಾನಗಳ ಮೂಲಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಟ್ಟರು. ಆದರೆ ಇಂದು ನಾವು ಮುಂದುವರಿದ ಭಾಗವಾಗಿರುವಂಥ ಅಧ್ಯಾಯ 1.2 ಇತಿಹಾಸ ಅಧ್ಯಯನದ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದಂಥ ವಿಚಾರವನ್ನು, ವಿನಿಮಯವನ್ನು ನಾವು ಹಂಚಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಇತಿಹಾಸದ ಅಧ್ಯಯನದಿಂದ ನಮಗೇನು ಅನುಕೂಲವಿದೆ, ಅದರ ಮಹತ್ವ ಯಾಕೆ ಬೇಕು ಎನ್ನುವಂಥ ವಿಚಾರವು ಅನೇಕ ವಿದ್ಯಾರ್ಥಿಗಳಲ್ಲಿ ಆ ಅಂಶ ಮೂಡಿ ಬಂದಿರ್ತದೆ. ವಿಶೇಷವಾಗಿ ಇತಿಹಾಸ ಅಧ್ಯಯನ ಎನ್ನುವಂಥದ್ದು ಅನಾದಿ ಕಾಲದಿಂದ ಮನುಷ್ಯ ಎನ್ನುವಂಥ ಜೀವಿ ಆತ ತನ್ನ ಸಂಸ್ಕೃತಿಯ ಮೂಲಕ, ತನ್ನದೇ ಆದಂಥ ವಿಚಾರಗಳ ಮೂಲಕ, ತನ್ನದೇ ಆದಂಥ ವೈಭವಗಳ ಮೂಲಕ ಹಂತವಾಗಿ ದಾಖಲಿಸುವಂಥ ಪ್ರಕ್ರಿಯೆಯನ್ನು ನಮಗೆ ಇತಿಹಾಸ ಎನ್ನುವಂಥದ್ದು ನಮಗೆ ತಿಳಿಸಿಕೊಡುತ್ತದೆ. ನೋಡಿ, ಒಂದು ತಲೆಮಾರಿಂದಲ್ಲ, ಅದಕ್ಕೆ ಆರ್ನಾಲ್ಡ್ ಟಾಯ್ನ್ಬಿ ಅನ್ನುವಂಥ ವ್ಯಕ್ತಿ ಹೇಳ್ತಾನೆ, ಸುಮಾರು 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿರುವಂಥ ವ್ಯವಸ್ಥೆಯ ಮೂಲಕ ಆತ ತನ್ನದೇ ಆದಂಥ ಒಂದು ತಿರುಳನ್ನು ಹೇಳ್ತಾನೆ, ವ್ಯಾಖ್ಯೆಯನ್ನು. ಇತಿಹಾಸ ಎನ್ನುವಂಥದ್ದು 7 ಬೀಳಿನ ನಾಗರಿಕತೆಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕೆನ್ನುವಂಥ ಒಂದು ವಿಚಾರವನ್ನು ಆರ್ನಾಲ್ಡ್ ಟಾಯ್ನ್ಬಿ ಎನ್ನುವಂಥ ವ್ಯಕ್ತಿ ಹೇಳಿದ. ಹಾಗಾಗಿ ಇತಿಹಾಸದ ಪರಂಪರೆಯನ್ನು, ಇತಿಹಾಸದ ವ್ಯವಸ್ಥೆಯನ್ನು ನಾವು ಅನಾದಿ ಕಾಲದಿಂದಲೂ ಕೂಡ ಮಾನವ ಎನ್ನುವಂಥ ವ್ಯಕ್ತಿ ಯಾವ ರೀತಿ ತನ್ನ ಜೀವನವನ್ನು ಮಾಡ್ತಾನೆ, ಯಾವ ರೀತಿ ತನ್ನ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತಾನೆ, ಯಾವ ರೀತಿ ತನ್ನದೇ ಆದಂಥ ಕಾಲವನ್ನು ವಿಸ್ತರಣೆ ಮಾಡಿರ್ತಾನೆ, ಸಮಾಜವನ್ನು ತನ್ನದೇ ಆದಂಥ ರೀತಿಯಲ್ಲಿ ಕಟ್ಕೊಂಡಿರ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಬೇಕಾದ್ರೆ, ಅದರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ, ಅದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ನಮಗೆ ಅನೇಕ ರೀತಿಯ ಭಾವನಾತ್ಮಕವಾಗಿರುವಂಥ, ಸಾಮಾಜಿಕವಾಗಿರುವಂಥ, ಆರ್ಥಿಕವಾಗಿರುವಂಥ, ಧಾರ್ಮಿಕವಾಗಿರುವಂಥ, ರಾಜಕೀಯವಾಗಿರುವಂಥ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾವು ತಿಳ್ಕೋಬೇಕಾದ್ರೆ ನಮಗೆ ಇತಿಹಾಸ ಎನ್ನುವಂಥದ್ದು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳೇ, ಈ ಇತಿಹಾಸ ಎನ್ನುವಂಥದ್ದು ಅವಶ್ಯಕವಾಗಿರುವಂಥ, ಪೂರಕವಾಗಿರುವಂಥ ವಾತಾವರಣದಲ್ಲಿ ನಮಗೆ ಅನೇಕ ರೀತಿಯ ಮಹತ್ವಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವು ನೋಡ್ಕೋಬಹುದು. ಪ್ರಮುಖವಾಗಿ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ಇತಿಹಾಸವು ಉದಾತ್ತ ದೇಹಗಳನ್ನು ಬೆಳೆಸುತ್ತದೆ. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಇತಿಹಾಸವು ವೃತ್ತಿಪರ ಉಪಯೋಗವನ್ನು ಹೊಂದಿದೆ. ಹಾಗೆ ಇತಿಹಾಸ ಎನ್ನುವಂಥದ್ದು ಒಂದು ಪೂರ್ವಗ್ರಹಗಳನ್ನು ಹೋಗಲಾಡಿಸುವಂಥ ಒಂದು ಶಕ್ತಿಯನ್ನು ಹೊಂದಿದೆ. ಹಾಗಾದರೆ ಈ ಎಲ್ಲ ಮಾಹಿತಿಗಳನ್ನು ಅವಲೋಕನವನ್ನು ಮಾಡಿದಾಗ ನಮಗೆ ಸಂಕ್ಷಿಪ್ತವಾದಂಥ ಮಾಹಿತಿ, ಸಂಕ್ಷಿಪ್ತವಾದಂಥ ವಿವರಣೆ, ಸಂಕ್ಷಿಪ್ತವಾದಂಥ ವಿಶ್ಲೇಷಣೆ ನಮಗೆ ಗೊತ್ತಾಗುತ್ತದೆ. ಯಾಕೆ ಬೇಕು ನಮಗೆ ಇತಿಹಾಸ, ಇತಿಹಾಸದಿಂದ ನಮಗೇನು ಅನುಕೂಲ ಆಗಿದೆ, ಇತಿಹಾಸದಿಂದ ನಾವು ಏನು ಅಳವಡಿಸ್ಕೊಳ್ಬೇಕು, ಇತಿಹಾಸದಿಂದ ನಾವು ನಮ್ಮ ಜೀವನದಲ್ಲಿ ಯಾವ್ಯಾವ ಮೂಲಭೂತವಾದಂಥ ಅಂಶಗಳನ್ನು ತಿಳ್ಕೊಳ್ಬೇಕು ಎನ್ನುವಂಥ ವಿಚಾರವನ್ನು ನೋಡಿದಾಗ ಮೊದಲನೇ ಅಂಶ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ.
ನೋಡಿ ಎಂತ ಅದ್ಭುತವಾದಂಥ ಸಂದೇಶ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಎನ್ನುವಂಥ ವ್ಯವಸ್ಥೆ ನೋಡ್ಕೊಂಡ್ವಿ ಅದರ ಮಹತ್ವದಲ್ಲಿ. ಅಂದರೆ ಇತಿಹಾಸ ಎನ್ನುವಂಥದ್ದು ಮಹತ್ವಪೂರ್ಣವಾಗಿರುವಂಥ ವ್ಯಕ್ತಿಗಳ ಜೀವನದ ಬಗ್ಗೆ, ಅಂದರೆ ಇತಿಹಾಸ ಎನ್ನುವಂಥದ್ದು ಶ್ರೇಷ್ಠವಾಗಿರುವಂಥ ಮಹಾನ್ ಪುರುಷರ ಬಗ್ಗೆ, ಮಹಾನ್ ವ್ಯಕ್ತಿಗಳ ಬಗ್ಗೆ, ಅವರು ಯಾವ ರೀತಿ ಜೀವನವನ್ನು ಹೊಂದ್ಕೊಂಡ್ರು, ಅವರ ಸಂಸ್ಕೃತಿ, ಆ ಮನುಷ್ಯನವಂತ ಜೀವಿ ಸಮಾಜಕ್ಕೆ ಯಾವ ರೀತಿ ಹೊಂದ್ಕೊಳ್ತಾನೆ, ಆ ಸಮಾಜದಲ್ಲಿ ಆತ ಯಾವ ರೀತಿ ಏರುಪೇರುಗಳನ್ನು ಕಂಡುಕೊಳ್ತಾನೆ, ಆ ಮನುಷ್ಯ ಸಮಾಜದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಒಂದು ಸೊಸೈಟಿಯನ್ನು ಯಾವ ರೀತಿ ನಿರ್ಮಿಸಿಕೊಳ್ತಾನೆ ಎನ್ನುವಂಥ ವಿಚಾರವನ್ನ ನಮಗೆ ಇತಿಹಾಸ ತಿಳಿಸ್ಕೊಡ್ತು. ನೋಡಿ, ಅದು ಹೇಳುತ್ತೆ ಇತಿಹಾಸ ಎನ್ನುವಂಥದ್ದು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸವು ವಿಶ್ವ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ, ಅವರು ಹೊಂದಿಕೊಂಡಂಥ ರೀತಿ, ಅವರು ಸಮಾಜದಲ್ಲಿ ಕಂಡುಕೊಂಡಂಥ ರೀತಿ, ಸಮಾಜದಲ್ಲಿ ಆಗುವಂಥ ಏರುಪೇರುಗಳ ರೀತಿಯ ಬಗ್ಗೆ ಸಂಕ್ಷಿಪ್ತವಾದಂಥ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೆ, ಅವರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ, ಅವರ ಜೀವನ ಶೈಲಿಯನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಇತಿಹಾಸ ಎಂಥದ್ದು ಅವಶ್ಯಕತೆಯಾಗಿದೆ. ವಿದ್ಯಾರ್ಥಿಗಳೇ, ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ವಿಶ್ವ ಕಂಡ ಮಹಾನ್ ಪುರುಷರು ಸಮಾಜಕ್ಕೆ ಹೊಂದಿಕೊಂಡಂಥ ರೀತಿಯ, ಅವರ ಬಗೆಯ, ಅವರ ವಿಶ್ಲೇಷಣಾತ್ಮಕವಾಗಿರುವಂಥ ಕಾರ್ಯವೈಖರಿಯನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಇತಿಹಾಸ ಎನ್ನುವಂಥದ್ದು ಅವಶ್ಯಕತೆಯಾಗಿದೆ. ಹಾಗಾಗಿ ನಮಗೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯ ಮೂಲಕ ನಮಗೆ ಇತಿಹಾಸದ ಅಧ್ಯಯನದ ಮಹತ್ವವನ್ನು ತಿಳ್ಕೊಳ್ಳಲಿಕ್ಕೆ ನಮಗೆ ಅನುಕೂಲವಾಯಿತು. ಎರಡನೇ ಅಂಶದಲ್ಲಿ ಇತಿಹಾಸ ಎನ್ನುವಂಥದ್ದು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ವಿಶೇಷವಾಗಿ ಇತಿಹಾಸ ಎನ್ನುವಂಥದ್ದು ಧಾರ್ಮಿಕ ಸಹಿಷ್ಣುತೆ ಅಂದರೆ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಮೂಡಿಸಲಿಕ್ಕೆ, ವಿವಿಧ ಪಂಥಗಳ ಮಧ್ಯೆ ಧಾರ್ಮಿಕವಾಗಿರುವಂಥ ಸಹಿಷ್ಣುತೆಯನ್ನು ತಿಳಿಸಲಿಕ್ಕೆ ಇತಿಹಾಸ ಅವಶ್ಯಕತೆಯಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇವತ್ತೇನಾದರೂ ಇತಿಹಾಸದ ಪರಿಕಲ್ಪನೆ ನಮ್ಮಲ್ಲಿ ಏನಾದರೂ ಇರದೇ ಇದ್ದಿದ್ರೆ ಅಲ್ಲಿ ಧರ್ಮಗಳ ಮಧ್ಯೆ, ಪಂಥಗಳ ಮಧ್ಯೆ ಸಂಘರ್ಷಗಳು ಉಂಟಾಗ್ತಾ ಇತ್ತು. ಆ ಸಂಘರ್ಷಗಳು ಉಂಟಾಗಬಾರದು ಎನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನವನ್ನು ಕೈಗೊಂಡಾಗ ನಮಗೆ ಮಹಾನ್ ಚಿಂತಕರಾಗಿರುವಂಥ ಯೇಸು ಕ್ರಿಸ್ತನಾಗಿರ್ಬೋದು, ವಿಶೇಷವಾಗಿ ಕಬೀರರಾಗಿರ್ಬೋದು, ಬಸವೇಶ್ವರರಾಗಿರ್ಬೋದು, ಅದೇ ರೀತಿ ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಅವರು ತಮ್ಮದೇ ಆಗಿರುವಂಥ ತತ್ವಗಳ ಮೂಲಕ, ತಮ್ಮದೇ ಆಗಿರುವಂಥ ಚಿಂತನೆಗಳ ಮೂಲಕ, ತಮ್ಮದೇ ಆಗಿರುವಂಥ ಮೌಲ್ಯಗಳ ಮೂಲಕ ಸಮಾಜವನ್ನು ತಮ್ಮದೇ ಆದ ರೀತಿಯಲ್ಲಿ ಧಾರ್ಮಿಕವಾಗಿರುವಂಥ ಪರಂಪರೆಯಲ್ಲಿ ಸಹಿಷ್ಣುತೆಯ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ವಿಶ್ವಕಂಡ ಯೇಸು ಕ್ರಿಸ್ತ ಹೇಳ್ತಾನೆ, ಸಮಾನತೆ, ಸಮೃದ್ಧಿ, ಪ್ರೀತಿ, ವಾತ್ಸಲ್ಯವನ್ನು ಪ್ರತಿಯೊಬ್ಬರ ಬೆಳೆಸ್ಕೊಳ್ಬೇಕು. ಜನರ ಸೇವೆಯನ್ನು ಮಾಡಿದರೆ ಭಗವಂತನ ಸೇವೆಯನ್ನು ಮಾಡುವಂಥ ರೀತಿಯಲ್ಲಿ ಆ ಜನರಿಗೆ ತನ್ನ ಸಂದೇಶ ಕೊಡ್ತಾನೆ. ಶ್ರೇಷ್ಠ ಬಸವಣ್ಣ ಹೇಳ್ತಾನೆ, ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ ಎನ್ನುವಂಥ ತತ್ವಗಳ ಮೂಲಕ, ಸಿದ್ಧಾಂತಗಳ ಮೂಲಕ, ತನ್ನ ಧರ್ಮದ ಮೂಲಕ ಧರ್ಮವನ್ನು ಸುಧಾರಿಸುವಂಥ ಶಕ್ತಿ ಬಸವಣ್ಣ ಮಾಡ್ತಾನೆ. ಅಂಥ ಬಸವಣ್ಣನವರಾಗಿರ್ಬೋದು, ಅಂಥ ಯೇಸು ಕ್ರಿಸ್ತರಾಗಿರ್ಬೋದು, ಅಂಥ ಕಬೀರರಾಗಿರ್ಬೋದು, ಅಂಥ ಗುರುನಾನಕರವರಾಗಿರ್ಬೋದು, ಅಂಥ ಸೂಫಿ ಸಂತರಾಗಿರ್ಬೋದು, ಅವರ ತತ್ವಗಳ ಮೂಲಕ, ಚಿಂತನೆಗಳ ಮೂಲಕ, ಮೌಲ್ಯಗಳ ಮೂಲಕ, ಅವರ ಆದರ್ಶಗಳ ಮೂಲಕ ಅಲ್ಲಿರುವಂಥ ಪಂಥಗಳ ಮಧ್ಯೆ ಒಂದು ಧಾರ್ಮಿಕವಾದಂಥ ಪರಂಪರೆಯ, ಅಲ್ಲಿ ವಿಶೇಷವಾಗಿ ಪ್ರೀತಿಯ ಬೀಜವನ್ನು ಬಿತ್ತಿದಂಥ ವ್ಯಕ್ತಿಗಳಾಗಿದ್ದರು. ಇವರೇನಾದ್ರೂ ಇರದೇ ಇದ್ದಿದ್ರೆ ಪಂಥಗಳ ಮಧ್ಯೆ ಸಂಘರ್ಷ ಆಗ್ತಾ ಇತ್ತು. ಅದಕ್ಕೋಸ್ಕರ ನಮಗೆ ಇತಿಹಾಸ ಬೇಕು. ಯಾಕೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನ ರೀತಿಯಲ್ಲಿ ಅವನು ಬೋಧನೆ ಮಾಡ್ತಾನೆ, ಕಬೀರರು ತಮ್ಮ ಚಿಂತನೆಗಳ ಮೂಲಕ ಬೋಧನೆ ಮಾಡ್ತಾರೆ, ಗುರುನಾನಕ್ನವರು ತಮ್ಮ ಚಿಂತನೆಗಳ ಮೂಲಕ ಬೋಧನೆ ಮಾಡ್ತಾರೆ, ವಿಶೇಷವಾಗಿ ಅಲ್ಲಿ ಬಸವಣ್ಣನವರು ಕೂಡ ತಮ್ಮ ತತ್ವಗಳ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವ ಮೂಲಕ ಧರ್ಮವನ್ನು ಏಕೀಕೃತವಾಗಿ ತಮ್ಮದೇ ಆದಂಥ ಪ್ರೀತಿಯ ಮೂಲಕ ಅದನ್ನು ಸುಧಾರಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ನಮಗೆ ಇತಿಹಾಸ ಅವಶ್ಯಕತೆಯಾಗಿದೆ. ಈ ಇತಿಹಾಸ ಏನಾದರೂ ಇರದಿದ್ದರೆ, ಈ ಮಹಾನ್ ವ್ಯಕ್ತಿಗಳು ಏನಾದರೂ ಜನನವಾಗದಿದ್ದರೆ, ಇವರ ಪರಿಕಲ್ಪನೆ ತತ್ವಗಳು ನಮ್ಮ ಮೇಲೆ ಏನಾದರೂ ಪ್ರಭಾವ ಬೀರದಿದ್ದರೆ ಈ ಸಮಾಜ ಎನ್ನುವಂಥದ್ದು ಅಲ್ಲೋಲ ಕಲ್ಲೋಲಕರವಾಗ್ತಾ ಇತ್ತು. ಹಾಗಾಗಿ ನಮಗೆ ಇತಿಹಾಸ ಅವಶ್ಯಕತೆಯಾಗಿದೆ. ಇನ್ನು ವಿಶೇಷವಾಗಿ ಮೂರನೇ ಅಂಶ, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ನೋಡಿ, ಇತಿಹಾಸ ಎನ್ನುವುದು ಸ್ಫೂರ್ತಿಯ ಮೂಲವಾಗಿದೆ. ವಿಶ್ವಕಂಡ ಮಹಾನ್ ಚಿಂತಕರು ಸಮಾಜಕ್ಕೆ, ಇತಿಹಾಸಕ್ಕೆ ತಮ್ಮದೇ ಆದಂಥ ಶ್ರೇಷ್ಠವಾದಂಥ ಕಾರ್ಯಗಳನ್ನು ಕೊಡುವುದರ ಮೂಲಕ, ಸಾಧನೆಗಳನ್ನು ಕೊಡುವುದರ ಮೂಲಕ, ಚಿಂತನೆಗಳನ್ನು ತಿಳಿಸುವುದರ ಮೂಲಕ,
ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸಮಾಜವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿಗಳಲ್ಲಿ ನಾವು ಬುದ್ಧ ಅನ್ನುವಂಥ ವ್ಯಕ್ತಿ ನೋಡ್ತೇವೆ. ನೋಡ್ರಿ, ಬುದ್ಧ ಎನ್ನುವಂಥ ವ್ಯಕ್ತಿ ನೋಡ್ತೀವಿ, ಮಹಾವೀರ ಎನ್ನುವಂಥ ವ್ಯಕ್ತಿ ನೋಡ್ತೀವಿ. ಅದೇ ರೀತಿ ವಿಶೇಷವಾಗಿ ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಹಾಗೆ ಸ್ವಾಮಿ ವಿವೇಕಾನಂದವರಾಗಿರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳು ತಮ್ಮದೇ ಆದಂಥ ಸ್ಫೂರ್ತಿಯ ನೆಲೆ ನಮ್ಮ ಮೇಲೆ ಪ್ರಭಾವ ಬೀರ್ತು. ಅದಕ್ಕೆ ಬುದ್ಧ ಹೇಳ್ತಾನೆ, ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ. ಅಂದ್ರೆ ಬುದ್ಧನ ತತ್ವದ ಮೂಲಕ ಸಮಾಜವನ್ನು ಸುಧಾರಿಸುವಂಥ ಶಕ್ತಿ ಆತನ ಸ್ಫೂರ್ತಿಯಾಯಿತು. ನಾವೆಲ್ಲರೂ ಕೂಡ ಬುದ್ಧನ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅವನ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆತ ತನ್ನ ಸಿದ್ಧಾಂತದ ಮೂಲಕ ಸಮಾಜವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಪಟ್ಟ. ಹಾಗಾಗಿ ಆತ ನಮಗೆ ಸ್ಫೂರ್ತಿದಾಯಕ ವ್ಯಕ್ತಿಯಾದ. ಅವನಲ್ಲಿರುವಂಥ ವ್ಯಕ್ತಿತ್ವ, ಅವನಲ್ಲಿರುವಂಥ ತತ್ವ, ಅವನಲ್ಲಿರುವಂಥ ಮೌಲ್ಯಗಳನ್ನು ನಾವೇನಾದರೂ ಅಳವಡಿಸಿಕೊಂಡ್ರೆ ಸಮಾಜ ಎನ್ನುವಂಥದ್ದೊಂದು ಸ್ಫೂರ್ತಿಯ ನೆಲೆಯಾಗುತ್ತದೆ ಎನ್ನುವಂಥ ವಿಚಾರವಾಯಿತು. ಹಾಗೆ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯಾಗಿರುವಂಥ ಮಹಾವೀರ ಎನ್ನುವಂಥ ವ್ಯಕ್ತಿ ಕೂಡ ನಮಗೆ ಸ್ಫೂರ್ತಿದಾಯಕ ವ್ಯಕ್ತಿ. ಆತನು ಕೂಡ ತನ್ನದೇ ಆದಂಥ ಧರ್ಮ ಸುಧಾರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಕೂಡ ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡಬಾರ್ದು, ಅಹಿಂಸೆ ಎನ್ನುವಂಥ ಮಾರ್ಗದಲ್ಲಿ ಹೋಗಬೇಕೆನ್ನುವಂಥ ಸಂದೇಶ ಕೊಡ್ತಾನೆ. ವಿಶೇಷವಾಗಿ ಕಳ್ಳತನವನ್ನು ಮಾಡಬಾರ್ದು ಎನ್ನುವಂಥ ಸಂದೇಶ ಕೊಡ್ತಾನೆ. ವಿಶೇಷವಾಗಿ ಮೋಸವನ್ನು ಮಾಡಬಾರ್ದು ಎನ್ನುವಂಥ ಸಂದೇಶ ಕೊಡ್ತಾನೆ. ಆಸ್ ಎ ಮಹಾನ್ ಸಂತನಾಗಿರುವಂಥ ಮಹಾವೀರ ಎನ್ನುವಂಥ ವ್ಯಕ್ತಿ. ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯಾಗಿರುವಂಥ ಸ್ವಾಮಿ ವಿವೇಕಾನಂದ ಅವರು ಕೂಡ ನಮಗೆ ಸ್ಫೂರ್ತಿದಾಯಕವಾಗಿರುವಂಥ ವ್ಯಕ್ತಿ. ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರು, ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಎಂಥ ಅದ್ಭುತವಾದಂಥ ಸಂದೇಶ ಕೊಡ್ತು ಸ್ವಾಮಿ ವಿವೇಕಾನಂದ. ನೋಡಿ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂಥ ಸಂದೇಶ ಎನ್ನುವಂಥದ್ದು ನಮಗೆಲ್ಲರಿಗೂ ಸ್ಫೂರ್ತಿ. ಅದಕ್ಕೆ ಆತ ಯುವ ಒಬ್ಬ ನಾಯಕ ಅಂತ ಹೇಳ್ಕೋಬಹುದು ಸ್ವಾಮಿ ವಿವೇಕಾನಂದ ಎನ್ನುವಂಥ ವ್ಯಕ್ತಿ. ಇನ್ನು ಮದರ್ ತೆರೇಸಾ ಅವರಾಗಿರ್ಬೋದು, ಅವರ ಚಿಂತನೆಗಳಾಗಿರ್ಬೋದು. ವಿದ್ಯಾರ್ಥಿಗಳೇ, ಇವತ್ತು ಅನೇಕ ಮಹಾನ್ ಪುರುಷರು ಯಾರೂ ಕೂಡ ಇಲ್ಲ. ಅದಕ್ಕೆ ಒಬ್ಬ ಇತಿಹಾಸ ಹೇಳ್ತಾನೆ, ಥಾಮಸ್ ಕಾರ್ನೈಲ್ ಅನ್ನುವಂಥ ವ್ಯಕ್ತಿ, ಇವತ್ತು ಶ್ರೇಷ್ಠ ಕಂಡ ಇತಿಹಾಸಕಾರರು ಯಾರೂ ಕೂಡ ಇಲ್ಲ. ಆದರೆ ಅವರು ಕೊಟ್ಟಂಥ ನೆನಪು, ಅವರು ಕೊಟ್ಟಂಥ ಸ್ಫೂರ್ತಿ, ಅವರು ಕೊಟ್ಟಂಥ ಚರಿತ್ರೆಗಳು ಇವತ್ತಿಗೂ ಕೂಡ ಜೀವಂತವಾಗಿವೆ. ಎಂಥ ಅದ್ಭುತವಾದಂಥ ಸಂದೇಶ. ಇತಿಹಾಸ ಕಂಡಂಥ ವ್ಯಕ್ತಿಗಳು ಕೂಡ ಯಾರೂ ಇಲ್ಲ, ಆದರೆ ಅವರು ಕೊಟ್ಟಂಥ ಎಲ್ಲ ನೆನಪುಗಳು ಇವತ್ತು ಜೀವಂತವಾಗಿವೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾನೆ, ಮೈಸೂರು ಎನ್ನುವಂಥ ಸಂಸ್ಥಾನವನ್ನು ಆಳ್ವಿಕೆ ಮಾಡುವಂಥ ನಾಲ್ಮಡಿ ಕೃಷ್ಣರಾಜರು ಇವತ್ತು ಇಲ್ಲ. ಆದರೂ ಕೂಡ ಅವರ ಬಗ್ಗೆ ಎಷ್ಟು ಚರಿತ್ರೆಯನ್ನು ಕಂಡಿದೆ. ವಿಶೇಷವಾಗಿ ಮರೆಯೋದುಂಟೆ ಮೈಸೂರು ಒಡೆಯ ಶ್ರೀ ನಾಲ್ಮುಡಿ ಕೃಷ್ಣರಾಜ ಒಡೆಯ, ಮರೆಯೋದುಂಟೆ ಮೈಸೂರು ಒಡೆಯ ಶ್ರೀ ನಾಲ್ಮುಡಿ ಕೃಷ್ಣರಾಜ ಒಡೆಯ, ಸಾವಿರಾರು ವರ್ಷ ಕಳೆದರೂ ಸವೆಯದಂತ ಸಾಧನೆಯ. ನೋಡಿ, ಸಾವಿರಾರು ವರ್ಷ ಕಳೆದರೂ ಸವೆಯದಂತ ಸಾಧನೆಯ ಇತಿಹಾಸದ ಪುಟದಲ್ಲಿ ಚರಿತ್ರೆ ನಿರ್ಮಿಸಿದ ವ್ಯಕ್ತಿಯ ಮರೆಯೋದುಂಟೆ ಮೈಸೂರು ಒಡೆಯ. ಆದರೂ ಕೂಡ ಆ ವ್ಯಕ್ತಿ ಇಂದಿಲ್ಲ. ಆತ ಹಾಕಿದಂಥ ತತ್ವ, ಆತ ಮಾಡಿದಂಥ ಆಡಳಿತ, ಆತನ ವ್ಯಕ್ತಿತ್ವವನ್ನು ನಾವು ಇವತ್ತು ಇಂದಿಗೂ ಕೂಡ ನಾವು ನೆನೆಸ್ಕೊಳ್ತೇವೆ ಅಂದರೆ ಅದಕ್ಕೆ ಇತಿಹಾಸ ಎನ್ನುವುದು ಅತಿ ಅವಶ್ಯಕ ಆಗಿದೆ. ವಿದ್ಯಾರ್ಥಿಗಳೇ, ಒಂದು ಕಡೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾದರೆ, ಮತ್ತೊಂದು ಕಡೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ಎನ್ನುವಂಥ ವಿಚಾರ ಮತ್ತೊಂದು ಕಡೆಯಾದರೆ, ಇತಿಹಾಸವು ಸ್ಫೂರ್ತಿದಾಯಕವಾದಂಥ ಮೂಲವಾಗಿದೆ ಎನ್ನುವಂಥ ವಿಚಾರ ಕೂಡ ಮತ್ತೊಂದು ಕಡೆಯಾಗಿದೆ. ಯಾಕೆ ಬೇಕು ನಮಗೆ ಇತಿಹಾಸ ಅಂದರೆ, ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾದ್ರೆ ಇತಿಹಾಸ ನಮಗೆ ಬೇಕು. ನೋಡಿ, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಬೇಕು. ಇದನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ತಿಳ್ಕೊಳಕ್ಕಾಗಲ್ಲ, ಅರ್ಥಶಾಸ್ತ್ರದಲ್ಲಿ ತಿಳ್ಕೊಳಕ್ಕಾಗಲ್ಲ, ಇಂಗ್ಲೀಷಲ್ಲಿ ತಿಳ್ಕೊಳಕ್ಕಾಗಲ್ಲ, ಯಾವ ವಿಷಯದಲ್ಲಿ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಇತಿಹಾಸ ಎನ್ನುವಂಥದ್ದು ಒಂದು ಆಲದ ಮರದ ಇದ್ದ ಹಾಗೆ ರಂಬೆ ಕೊಂಬೆಗಳಾಗಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಜೀವಶಾಸ್ತ್ರ, ಲೆಕ್ಕಶಾಸ್ತ್ರ, ವ್ಯವಹಾರಶಾಸ್ತ್ರ, ಇತರ ಶಾಸ್ತ್ರಗಳು ಬರುತ್ತದೆ. ಇತಿಹಾಸ ತಾಯಿಯ ಬೇರು ಇದ್ದಂತೆ. ಹಾಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡುವಂಥ ವ್ಯಕ್ತಿಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ, ಚರಿತ್ರೆಯನ್ನು ಕಂಡುಕೊಳ್ಬೇಕಾದ್ರೆ ನಮಗೆ ಇತಿಹಾಸದ ಅಧ್ಯಯನದ ಮಹತ್ವ ಎನ್ನುವಂಥದ್ದು ಅತ್ಯಂತ ಅವಶ್ಯಕತೆಯಾಗಿದೆ.
ನೋಡಿ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ 3 ಅಂಶಗಳನ್ನು ತಿಳ್ಕೊಂಡ್ವಿ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. 1, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. 2, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. 3, ಇನ್ನು 4ನೇ ಅಂಶ ಏನು? ಇತಿಹಾಸ ಎನ್ನುವಂಥದ್ದು ದೇಶಾಭಿಮಾನವನ್ನು ಮೂಡಿಸುತ್ತದೆ. ವಿದ್ಯಾರ್ಥಿಗಳೇ, ಇತಿಹಾಸ ಎನ್ನುವಂಥದ್ದು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಯಾವ ರೀತಿ? ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ, ಪ್ರತಿಯೊಬ್ಬ ಯುವಕರಲ್ಲಿ, ಪ್ರತಿಯೊಬ್ಬ ನಾಯಕನಲ್ಲಿ ತನ್ನದೇ ಆದಂಥ ರೀತಿಯ ದೇಶಾಭಿಮಾನವನ್ನು ಮೂಡಿಸ್ಕೊಳ್ಬೇಕಾದ್ರೆ, ದೇಶದ ಬಗ್ಗೆ ಅರಿವನ್ನು ಕಂಡುಕೊಳ್ಬೇಕಾದ್ರೆ, ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ, ನನ್ನ ಏಕತೆ ಎನ್ನುವಂಥ ಅಂಶವನ್ನು ತಿಳ್ಕೊಳ್ಬೇಕಾದ್ರೆ ನಾವು ಮೊದಲು ಇತಿಹಾಸದ ಪ್ರಾಮುಖ್ಯತೆಯನ್ನು ಅಧ್ಯಯನ ಮಾಡಬೇಕು. ನೋಡಿ, ಇತಿಹಾಸ ಎನ್ನುವಂಥದ್ದು ಪ್ರಮುಖವಾಗಿ ತನ್ನದೇ ಆದಂಥ ದೇಶಾಭಿಮಾನವನ್ನು ಮೂಡಿಸ್ತದೆ. ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿನ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಅಲ್ಲಿನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿನ ಆಚಾರಗಳಿಗೆ ಸಂಬಂಧಪಟ್ಟಂತೆ, ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ದೇಶಕ್ಕೆ ಸಂಬಂಧಪಟ್ಟಂಥ ದೇಶಾಭಿಮಾನವನ್ನು ಮೂಡಿಸುವಂಥ ಕಾರ್ಯ ಇತಿಹಾಸ ಮಾಡುತ್ತೆ. ಹಾಗಾದರೆ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ದೇಶಾಭಿಮಾನವನ್ನು ಮೂಡಿಸಬೇಕು? ನೋಡಿ, ನಾವು ಚರಿತ್ರೆ ಕಂಡ ಅನೇಕ ವ್ಯಕ್ತಿಗಳನ್ನು ನಾವು ಕಂಡುಕೊಂಡಿದ್ದೇವೆ. ಅವ್ರು ಯಾರು ಕೂಡ ಹಿಂದೆ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ದೇಶಾಭಿಮಾನವನ್ನು ಮೂಡಿಸ್ಬೇಕಂದ್ರೆ, ನಾವು ವಿಶೇಷವಾಗಿ ಚರಿತ್ರೆ ಕಂಡಂಥ ಅನೇಕ ವ್ಯಕ್ತಿಗಳು ತಮ್ಮದೇ ಆದಂಥ ಸಾಧನೆಗಳ ಮೂಲಕ, ತಮ್ಮದೇ ಆದಂಥ ಆಡಳಿತಗಳ ಮೂಲಕ, ತಮ್ಮದೇ ಆದಂಥ ಕಾರ್ಯವೈಖರಿಗಳ ಮೂಲಕ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನು ಜೀವಂತವಾಗಿ ಉಲ್ಲೇಖನ ಮಾಡಿದ್ದಾರೆ. ಉದಾಹರಣೆ, ಶಿವಾಜಿ. ಅಖಂಡ ಕರ್ನಾಟಕವನ್ನು ವ್ಯಾಘ್ರಕ್ಕೆ ಎನ್ನುವಂಥ ಆಯುಧದ ಮೂಲಕ ಶತ್ರುಗಳನ್ನು ಸೆದೆ ಬಿಡದಂಥ ಸಂತತಿ ಶಿವಾಜಿ ಕೂಡ ನಮಗೆ ದೇಶಾಭಿಮಾನದ ಬಗ್ಗೆ ಆಸಕ್ತಿ ಮೂಡಿಸ್ತಾನೆ. ಬ್ರಿಟಿಷರನ್ನು ನಿದ್ದೆಗೆಡಿಸಿದಂಥ ರಾಣಿ ಕಿತ್ತೂರ ರಾಣಿ ಚೆನ್ನಮ್ಮ. ಅದೇ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂಥ ವ್ಯಕ್ತಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಮಹಾತ್ಮ ಗಾಂಧಿ ಎನ್ನುವಂಥ ವ್ಯಕ್ತಿಗಳ ದೇಶಾಭಿಮಾನವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾದ್ರೆ ಇತಿಹಾಸ ಬೇಕು. ನೋಡಿ, ಶಿವಾಜಿಯ ಆಡಳಿತ ವೈಖರಿ ಆಗಿರ್ಬೋದು, ಅವನ ವ್ಯಕ್ತಿತ್ವ ಆಗಿರ್ಬೋದು, ಅವನ ದೇಶಾಭಿಮಾನವಾಗಿರ್ಬೋದು, ಅವನದೇ ಆದಂಥ ವ್ಯವಸ್ಥೆ ಆಗಿರ್ಬೋದು, ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಕಿತ್ತೂರು ರಾಣಿ ಚೆನ್ನಮ್ಮಳ ವೈಖರಿ, ಅವಳ ಒಂದು ವ್ಯವಸ್ಥೆ, ಅವಳ ಒಂದು ಆಡಳಿತ, ಅವಳದೇ ಆಗಿರುವಂಥ ಒಂದು ದೇಶಾಭಿಮಾನಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಅಂಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಅಳವಡಿಸ್ಕೊಳ್ಬೇಕು. ಭಗತ್ ಸಿಂಗ್ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಯುವ ನಾಯಕ, ಅವನಲ್ಲಿರುವಂಥ ಧೈರ್ಯ, ಅವನಲ್ಲಿರುವಂಥ ಶಕ್ತಿ, ಅವನಲ್ಲಿರುವಂಥ ನಿಷ್ಠೆ, ಅವನಲ್ಲಿರುವಂಥ ವ್ಯಕ್ತಿತ್ವವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡಾಗ ಇತಿಹಾಸದ ಪರಿಕಲ್ಪನೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ವಿಶೇಷವಾಗಿ ಬಾಲಗಂಗಾಧರ ತಿಲಕ್ರವರಾಗಿರ್ಬೋದು, ಚಂದ್ರಶೇಖರ್ ಆಜಾದರಾಗಿರ್ಬೋದು, ಸ್ವತಂತ್ರಕ್ಕೋಸ್ಕರ ಅಹಿಂಸೆ ಎನ್ನುವಂಥ ಪರಮ ಮಾರ್ಗದಲ್ಲಿ ನಮ್ಮನ್ನೆಲ್ಲ ಕೊಂಡೊಯ್ದು ಸ್ವತಂತ್ರನ ಕೊಟ್ಟಂಥ ಗಾಂಧಿ ಎನ್ನುವಂಥ ಮಹಾನ್ ಶ್ರೇಷ್ಠ ವ್ಯಕ್ತಿಯ ಆತನ ವ್ಯಕ್ತಿತ್ವ, ಆತನ ಮೌಲ್ಯ, ಆತನ ಜೀವನ, ಆತನ ದೇಶಾಭಿಮಾನದ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡಿದ್ದೆ ಆದರೆ, ಅವರು ಸ್ವತಂತ್ರ ಕೊಟ್ಟಿದ್ದಕ್ಕೋಸ್ಕರ ಅವರು ತಮ್ಮದೇ ಆದಂಥ ಪರಿಣಾಮವನ್ನು ನಾವು ಬೀರಿಸಿಕೊಂಡಿದ್ದಾದರೆ ನಾವೆಲ್ಲರೂ ಕೂಡ ಧನ್ಯರಾಗ್ತೇವೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು, ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಂದು ಸಮಾಜ ಕೂಡ ದೇಶದ ಬಗ್ಗೆ, ತನ್ನದೇ ಆದಂಥ ನಾಡಿನ ಬಗ್ಗೆ, ತನ್ನದೇ ಆದಂಥ ಸಂಸ್ಕೃತಿಯ ಬಗ್ಗೆ ಪ್ರೀತಿಯನ್ನು ಕಂಡುಕೊಳ್ಬೇಕಾದ್ರೆ, ಸ್ನೇಹವನ್ನು ಕಂಡುಕೊಳ್ಬೇಕಾದ್ರೆ, ದೇಶಾಭಿಮಾನವನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ಈ ಮಹಾನ್ ಸಂತರಾದಂಥ ಹೋರಾಟಗಾರರಂಥ ಶಿವಾಜಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮಳಾಗಿರ್ಬೋದು, ಲಕ್ಷ್ಮೀಬಾಯಿ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಬಾಲಗಂಗಾಧರ ತಿಲಕರಾಗಿರ್ಬೋದು, ಅಥವಾ ಮಹಾತ್ಮ ಗಾಂಧಿಯವರಾಗಿರ್ಬೋದು, ಇವರಲ್ಲಿರುವಂಥ ಆದರ್ಶಯುತವಾದಂಥ ಮೌಲ್ಯಗಳನ್ನು ನಾವೇನಾದರೂ ಅಳವಡಿಸಿಕೊಂಡಿದ್ಯಾ ಆದರೆ ನಮ್ಮಲ್ಲಿ ದೇಶಾಭಿಮಾನ ಹುಟ್ಟುತ್ತೆ. ವಿದ್ಯಾರ್ಥಿಗಳೇ, ನಮಗೆ ದೇಶಾಭಿಮಾನ ಹುಟ್ಟುತ್ತೆ. ಹಾಗಾಗಿ ನಮಗೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಯಾಕೆ ಬೇಕು ಎನ್ನುವಂಥ ವಿಚಾರವನ್ನು ಅವಲೋಕನ ಮಾಡಿದಾಗ, ನೋಡಿ, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಯಾಕೆ ನಮಗೆ ಬೇಕೆನ್ನುವಂಥ ವಿಚಾರವನ್ನು ಅವಲೋಕನ ಮಾಡಿದಾಗ ವಿಶೇಷವಾಗಿ ಇತಿಹಾಸ ಎನ್ನುವಂಥದ್ದು ದೇಶಾಭಿಮಾನವನ್ನು ಮೂಡಿಸುವಂಥ ಕೆಲಸ ಮಾಡುತ್ತದೆ ವಿದ್ಯಾರ್ಥಿಗಳಲ್ಲಿ, ನಾಗರಿಕರಲ್ಲಿ, ಯುವಕರಲ್ಲಿ, ಸಮಾಜದಲ್ಲಿ. ಇನ್ನು 5ನೇ ಅಂಶಕ್ಕೆ ಬಂದಾಗ, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ.
ನಾನಾಗಲೇ ನಿಮಗೆ ಹೇಳಿದೆ, ಇತಿಹಾಸ ಎನ್ನುವಂಥದ್ದು ಒಂದು ಆಲದ ಮರದ ರೀತಿಯಲ್ಲಿ ಬೆಳವಣಿಗೆ ಹೊಂದಿರುವಂಥ ಸೃಷ್ಟಿ. ಆ ಆಲದ ಮರದ ಕೆಳಗೆ ನಮಗೆ ಇತರೆ ಅಂಶಗಳಾಗಿರುವಂಥ, ಇತರೆ ಶಾಖೆಗಳಾಗಿರುವಂಥ, ಇತರೆ ಒಂದು ವಿಷಯಗಳಾಗಿರುವಂಥ ಸಮಾಜಶಾಸ್ತ್ರ ಆಗಿರ್ಬೋದು, ಜೀವಶಾಸ್ತ್ರ ಆಗಿರ್ಬೋದು, ತರ್ಕಶಾಸ್ತ್ರ ಆಗಿರ್ಬೋದು, ಮನೋವಿಜ್ಞಾನವಾಗಿರ್ಬೋದು, ವ್ಯವಹಾರ ಅಧ್ಯಯನ ಆಗಿರ್ಬೋದು, ಜೀವಶಾಸ್ತ್ರ ಆಗಿರ್ಬೋದು, ಇನ್ನು ಹಲವಾರು ಶಾಸ್ತ್ರಗಳ ಸಮ್ಮಿಶ್ರಣ ಭಾಗವೇ ಇತಿಹಾಸ. ಯಾರು ಇತಿಹಾಸವನ್ನು ತಿಳ್ಕೊಳ್ತಾನೋ, ಯಾರು ಇತಿಹಾಸದ ಪರಿಕಲ್ಪನೆಯನ್ನು ಅಳವಡಿಸ್ಕೊಂಡಿರ್ತಾನೋ ಆತ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಲಿಕ್ಕೆ, ಅನುಭವನ ಹೊಂದಲಿಕ್ಕೆ, ಆತ ತನ್ನದೇ ಆದಂಥ ಸಾಧನೆಯನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ಇತಿಹಾಸ ಎನ್ನುವುದು ಅತಿ ಅವಶ್ಯಕವಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ಇತಿಹಾಸ ಎನ್ನುವುದು ವಿಜ್ಞಾನ ಪ್ರಯೋಗಗಳ ಶಾಲೆಯಾಗಿದೆ. ಇದು ಕೇವಲ ಇತಿಹಾಸ ಒಂದು ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇತಿಹಾಸದ ದಿನದಲ್ಲಿ ರಾಜ್ಯಶಾಸ್ತ್ರವನ್ನು ಕಲಿಬೋದು, ಅರ್ಥಶಾಸ್ತ್ರವನ್ನು ಕಲಿಬೋದು, ಸಮಾಜಶಾಸ್ತ್ರವನ್ನು ಕಲಿಬೋದು, ಜೀವಶಾಸ್ತ್ರವನ್ನು ಕಲಿಬೋದು, ಲೆಕ್ಕಶಾಸ್ತ್ರವನ್ನು ಕಲಿಬೋದು, ವ್ಯವಹಾರ ಅಧ್ಯಯನವನ್ನು ಕಲಿಬೋದು, ಮನೋವಿಜ್ಞಾನವನ್ನು ಕಲಿಬೋದು, ತರ್ಕಶಾಸ್ತ್ರವನ್ನು ಕಲಿಬೋದು. ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿಕೊಂಡಂಥ ಒಂದು ಬೃಹತ್ತಾಲದ ಮರ ಇತಿಹಾಸ. ಅದು ಬೃಹತ್ತಾದಂಥ ಆಲದ ಮರದ ರೀತಿಯಲ್ಲಿ ಬೆಳೆದಿರುವಂಥ ಒಂದು ವ್ಯವಸ್ಥೆಯ ಒಂದು ಅಂಶ ಆಗಿತ್ತು ಇತಿಹಾಸ. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ನಮಗೆ ಯಾಕೆ ಇತಿಹಾಸ ಬೇಕಂದ್ರೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ, ಇಷ್ಟೆಲ್ಲ ಅಂಶಗಳನ್ನ ನಾವು ಅಳವಡಿಸ್ಕೊಳ್ಬೇಕಾದ್ರೆ ನಮಗೆ ಇತಿಹಾಸದ ಪರಿಕಲ್ಪನೆ ಎನ್ನುವಂಥದ್ದು ಅತಿ ಅವಶ್ಯಕತೆಯಾಗಿದೆ. ಇನ್ನು ಮುಂದಿನ ಅಂಶವನ್ನು ನೋಡೋದಾದರೆ, ಇತಿಹಾಸವು ಉದಾತ್ತ ದೇಹಗಳನ್ನು ಬೆಳೆಸುತ್ತದೆ. ಇದು ಬಹಳ ಅದ್ಭುತವಾದಂಥ ಅಂಶ. ನೋಡಿ, ಇತಿಹಾಸ ಎನ್ನುವಂಥದ್ದು ಉದಾತ್ತ ದೇಹಗಳನ್ನು ಬೆಳೆಸುತ್ತದೆ. ವಿದ್ಯಾರ್ಥಿಗಳೇ, ಇದು ವೈಜ್ಞಾನಿಕವಾಗಿರುವಂಥ ಯುಗವಾಗಿದ್ದರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲಿ ನೈತಿಕವಾಗಿರುವಂಥ ಮೌಲ್ಯಗಳು ಕುಸಿತವಾಗಿವೆ, ಆದರ್ಶಗಳು ಕುಸಿತವಾಗಿವೆ. ನೋಡಿ, ಸ್ಪರ್ಧಾತ್ಮಕ ಯುಗವಾಗಿದ್ದರಿಂದ ಮನುಷ್ಯ ಎನ್ನುವಂಥ ಜೀವಿಯಲ್ಲಿ ನೈತಿಕ ಮೌಲ್ಯಗಳಾಗಲಿ, ತತ್ವಗಳಾಗಲಿ, ಚಿಂತನೆಗಳಾಗಲಿ, ಆದರ್ಶಮಯವಾಗಿರುವಂಥ ವಿಚಾರಗಳಾಗಲಿ ಕುಂಠಿತವಾಗಿದ್ದರಿಂದ ಆ ಮನುಷ್ಯನನ್ನು ಮತ್ತೆ ಪರಿವರ್ತನೆ ಮಾಡಬೇಕಾದ್ರೆ ನಮಗೆ ಇತಿಹಾಸ ಅವಶ್ಯಕತೆ ಇದೆ. ಮತ್ತೆ ನೈತಿಕವಾಗಿರುವಂಥ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕಾದ್ರೆ, ಆ ವ್ಯಕ್ತಿಯಲ್ಲಿ ಆ ಅಂಶಗಳನ್ನು ತಿಳಿಸ್ಬೇಕಾದ್ರೆ ಪ್ರಮುಖವಾಗಿ ನೈತಿಕವಾಗಿರುವಂಥ ಅಂಶಗಳಾಗಿರುವಂಥ ಸಮಾನತೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸಮೃದ್ಧಿ ಆಗಿರ್ಬೋದು, ಸಹನೆ ಆಗಿರ್ಬೋದು, ಕರುಣೆ ಆಗಿರ್ಬೋದು, ಸಹೋದರತ್ವ ಆಗಿರ್ಬೋದು, ಪ್ರೀತಿ ಅಥವಾ ವಾತ್ಸಲ್ಯತೆ ಆಗಿರ್ಬೋದು, ಇಂಥ ಎಲ್ಲ ನೈತಿಕವಾಗಿರುವಂಥ ಉದಾತ್ತ ಧ್ಯೇಯಗಳನ್ನು ನಾವು ಇತಿಹಾಸದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ನೋಡಿ, ನಾವು ಇತಿಹಾಸದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಅಂಶಗಳಾಗಿರ್ಬೋದು, ಅಶೋಕನ ಅಂಶಗಳಾಗಿರ್ಬೋದು, ಹಾಗೆ ವಿಶೇಷವಾಗಿ ಅಲ್ಲಿರುವಂಥ ಕನಕದಾಸರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಅಂತ ವಿಚಾರ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಸಿದ್ಧಾಂತಗಳಲ್ಲಿ ಕ್ರೋಢೀಕೃತವಾಗಿರುವಂಥ ಸಮಾನತೆ, ಸಮೃದ್ಧಿ, ಪ್ರೀತಿ, ವಾತ್ಸಲ್ಯತೆ, ಸಹೋದರತ್ವ, ಈ ಎಲ್ಲ ಅಂಶಗಳನ್ನು ನಮಗೆ ಇತಿಹಾಸ ತಿಳಿಸಿಕೊಡುತ್ತದೆ. ಅಂತ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಮಗೆ ಇತಿಹಾಸದ ಅಧ್ಯಯನ ಎನ್ನುವಂಥದ್ದು ಅತಿ ಅವಶ್ಯಕತೆಯಾಗಿದೆ. ವಿದ್ಯಾರ್ಥಿಗಳೇ, ನಾವು ಇತಿಹಾಸದ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಮಹತ್ವವನ್ನು ನೋಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. 1. 2. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. 2. 3. ಇತಿಹಾಸವು ಸ್ಫೂರ್ತಿಯ ನೆಲೆಯಾಗಿದೆ. 4. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. 5. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. 6. ಇತಿಹಾಸವು ಉದಾತ್ತ ದೇಹಗಳನ್ನು ಬೆಳೆಸುತ್ತದೆ. ವಿಶೇಷವಾಗಿ 7. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಕೇವಲ 4 ಗೋಡೆಗಳ ಮಧ್ಯೆ ಜೀವಿಸುವಂಥ ಪರಿಣಿತಿಯನ್ನು ಪಡೆದುಕೊಳ್ಳುವುದಲ್ಲದೆ ಹೊರ ಜಗತ್ತಿನ ಪರಿಚಯವನ್ನು, ಹೊರ ಜಗತ್ತಿನ ಸಂಸ್ಕೃತಿಯನ್ನು, ಹೊರ ಜಗತ್ತಿನ ಆಚಾರಗಳನ್ನು, ಹೊರ ಜಗತ್ತಿನ ರಾಜಕೀಯ ಶೈಲಿಯನ್ನು, ಆರ್ಥಿಕ ವ್ಯವಸ್ಥೆಯನ್ನು, ಸಾಮಾಜಿಕ ವ್ಯವಸ್ಥೆಯನ್ನು, ಧಾರ್ಮಿಕ ವ್ಯವಸ್ಥೆಯನ್ನು, ಶೈಕ್ಷಣಿಕವಾಗಿರುವಂಥ ವ್ಯವಸ್ಥೆಯನ್ನು ಕ್ರೋಢೀಕರಿಸಬೇಕಾದ್ರೆ ನಮ್ಮ ದೃಷ್ಟಿಕೋನವನ್ನು ನಾವು ವಿಸ್ತರಿಸಿಕೊಳ್ಬೇಕು. ಕೇವಲ ನಾವು 4 ಗೋಡೆಗಳಿಗೆ ಮಧ್ಯೆ ಮಾತ್ರ ಸೀಮಿತವಾಗಿರ್ಬೋದು. ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ವಿಚಾರವನ್ನು
ತನ್ನದೇ ಆದಂಥ ಪ್ರತಿಭೆಯನ್ನು ಅಳವಡಿಸಿಕೊಳ್ಳಬೇಕೆನ್ನುವಂಥ ಸಂದೇಶವನ್ನು ಇತಿಹಾಸ ಕೊಡ್ತು. ನೋಡಿ, ಇತಿಹಾಸ ಹೇಳುತ್ತೆ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಬೇಕು. ಅಂದರೆ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಸಂಸ್ಕೃತಿ, ಆ ದೇಶಕ್ಕೆ ಸಂಬಂಧಪಟ್ಟಂತ ಆಚಾರ, ಆ ದೇಶಕ್ಕೆ ಸಂಬಂಧಪಟ್ಟಂತೆ ವಿನಿಮಯ, ಆ ದೇಶಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ, ಆ ದೇಶಕ್ಕೆ ಸಂಬಂಧಪಟ್ಟಂತ ತತ್ವಶಾಸ್ತ್ರ, ಇನ್ನು ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿಚಾರ ವಿನಿಮಯ ಮಾಡಿಕೊಳ್ಳಬೇಕಾದ್ರೆ ನಮ್ಮ ದೃಷ್ಟಿಕೋನವನ್ನು ನಾವು ವಿಸ್ತರಿಸಬೇಕು. ಉದಾಹರಣೆ, ನಮಗೆ ಇಂದು ನಮ್ಮ ಸಂಸ್ಕೃತಿಯನ್ನು ಅಮೆರಿಕದವರು ಸಹಿತ ಕಲ್ತ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಸಂಸ್ಕೃತಿ, ನಮ್ಮಲ್ಲಿರುವಂಥ ಉಡುಗೆ ತೊಡುಗೆ, ನಮ್ಮಲ್ಲಿರುವಂಥ ಭಾಷೆ, ನಮ್ಮಲ್ಲಿರುವಂಥ ಎಲ್ಲ ರೀತಿಯ ಶೈಲಿಗಳನ್ನು ಬೇರೆ ಬೇರೆ ದೇಶದವರು ಸಹಿತ ಕಲಿತುಕೊಳ್ಳುವಂಥ ಪ್ರಸಂಗ ಉಂಟಾಗಿದೆ. ಅದೇ ರೀತಿ ನಮಗೆ ಏನು ಬೇಕಾಗುತ್ತದೆಯೋ, ಯಾವ ರೀತಿಯ ಅಂಶಗಳು ಬೇಕಾಗುತ್ತದೆಯೋ, ಯಾವ ರೀತಿಯ ಮೌಲ್ಯಗಳು ಬೇಕಾಗುತ್ತದೆಯೋ, ನಾವು ಕೂಡ ಪರದೇಶದವರಿಂದ ಅಥವಾ ಬೇರೆ ದೇಶದವರಿಂದ ನಮಗೆ ಬೇಕಾಗಿರುವ ಅಂಶಗಳನ್ನು ನಾವು ಕ್ರೋಢೀಕರಿಸಿಕೊಳ್ಬೇಕಾದ್ರೆ ನಮ್ಮ ದೃಷ್ಟಿಕೋನವನ್ನು ನಾವು ವಿಸ್ತರಣೆ ಮಾಡಬೇಕು. ಹಾಗಾಗಿ ಇತಿಹಾಸತೆ ನಮಗೆ ಬೇಕು. ಯಾಕೆ ಬೇಕು? ಒಂದು ದೇಶ ಮತ್ತೊಂದು ದೇಶದ ನಡುವೆ ಇರುವಂಥ ವ್ಯತ್ಯಾಸವನ್ನು ಕಂಡುಕೊಳ್ಬೇಕಾದ್ರೆ, ಒಂದು ದೇಶ ಮತ್ತೊಂದು ದೇಶದಲ್ಲಿರುವಂಥ ಸಂಸ್ಕೃತಿಯ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವ್ಯಾಪಾರ ವಹಿವಾಟವನ್ನು ಮಾಡಿಕೊಳ್ಬೇಕಾದ್ರೆ ನಮ್ಮ ದೃಷ್ಟಿಕೋನವನ್ನು ವಿಸ್ತರಣೆ ಮಾಡಿಕೊಳ್ಬೇಕೆನ್ನುವಂಥ ಸಂದೇಶವನ್ನು ನಾವು ಇತಿಹಾಸದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಮಗೆ ಇತಿಹಾಸ ಎನ್ನುವುದು ಅತಿ ಅವಶ್ಯಕತೆಯಾಗಿದೆ. ಹಾಗೆ ಮತ್ತೊಂದು ವಿಶೇಷವಾಗಿರುವಂಥ ಅಂಶವನ್ನು ನೋಡೋದಾದ್ರೆ, ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ವಿದ್ಯಾರ್ಥಿಗಳೇ, ಇದು ಅತ್ಯಂತ ಶ್ರೇಷ್ಠವಾದಂಥ ಅಂಶ, ಗಮನದಲ್ಲಿಟ್ಕೊಳ್ಳಿ. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಜಗತ್ತು ಈಗಾಗಲೇ 2 ಮಹಾನ್ ಯುದ್ಧಗಳ ದುಷ್ಪರಿಣಾಮಗಳನ್ನು ಕಂಡಿದೆ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಜಗತ್ತು ಈಗಾಗಲೇ 2 ದುಷ್ಪರಿಣಾಮಗಳನ್ನು ಕಂಡಿದೆ. ಒಂದು ಮೊದಲನೇ ಮಹಾಯುದ್ಧ ಆಗಿರ್ಬೋದು, ಮತ್ತೊಂದು 2ನೇ ಮಹಾಯುದ್ಧ ಆಗಿರ್ಬೋದು, ಈಗಾಗಲೇ ಗತಿಸಿ ಹೋಗಿದೆ. ಏಕೆಂದರೆ ಅವರಿಗೆ ಸಂಸ್ಕೃತಿಯ ಅರಿವಿಲ್ಲದೆ ಇದ್ದಿದ್ದರಿಂದ. ಆ 2 ಮಹಾಯುದ್ಧಗಳು ಆಗಲಿಕ್ಕೆ ಕಾರಣ ಅವರಿಗೆ ಸಂಸ್ಕೃತಿಯ ಅರಿವು ಇಲ್ಲದೆ ಇದ್ದಿದ್ದರಿಂದ ಆ 2 ಮಹಾಘಟನೆಗಳು, ಆ 2 ಮಹಾಯುದ್ಧಗಳು ನಡೆದು ಹೋಯಿತು. ಮಿಲಿಯನ್ ಗಂಟಲೆ ಅಲ್ಲಿ ಸೈನಿಕರು ಸಾವನ್ನು ಅಂತಾರೆ. ಅನೇಕ ರೀತಿಯ ಅಡೆತಡೆಗಳನ್ನು ಉಂಟಾಗುತ್ತದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಾವು ಆ 2 ಮಹಾಯುದ್ಧಗಳಲ್ಲಿ ಕಂಡುಕೊಂಡ್ವಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಹಾಗಾಗಿ ಜಗತ್ತು ಈಗಾಗಲೇ 2 ಮಹಾಯುದ್ಧಗಳನ್ನು ಕಂಡುಕೊಂಡಿದೆ. ಹಾಗಾಗಿ ಮತ್ತೆ 3ನೇ ಯುದ್ಧವನ್ನು ತಡೆಗಟ್ಟುವಂಥ ಶಕ್ತಿ ಇತಿಹಾಸ ತಿಳಿಸ್ಕೊಡ್ತು. ಈ ಜಗತ್ತಿನಲ್ಲಿ 3ನೇ ಮಹಾಯುದ್ಧ ಆಗಬಾರ್ದಂದ್ರೆ ನಾವು ಸುಸಂಸ್ಕೃತ ಅಂದರೆ ಸಂಸ್ಕೃತವುಳ್ಳಂಥ ವ್ಯಕ್ತಿಗಳಾಗಿರಬೇಕು. ಹಾಗಾಗಿ ನಮಗೆ ಅನೇಕ ರೀತಿಯ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ವೈಜ್ಞಾನಿಕವಾಗಿರುವಂಥ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆನ ಹೊಂದಿದೆ. ಹಾಗಾಗಿ ನಾವು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರ ಜೊತೆಗೆ ಸ್ನೇಹದಿಂದ, ಸಂಪರ್ಕದಿಂದ, ಪ್ರೀತಿಯಿಂದ ಕಂಡುಕೊಳ್ಳುವಂಥ ಶಕ್ತಿ ನಿರ್ಮಿಸಿಕೊಳ್ಬೇಕಾದ್ರೆ ರಾಷ್ಟ್ರ ಸಂಘ ಆಗಿರ್ಬೋದು, ವಿಶ್ವಸಂಸ್ಥೆ ಆಗಿರ್ಬೋದು, ಇದರ ಅಧೀನದಲ್ಲಿ ನಾವೆಲ್ಲ ಐಕ್ಯತೆಯ ಮನೋಭಾವನೆಯನ್ನು ಪ್ರತಿಬಿಂಬಿಸಬೇಕಾದ್ರೆ ನಮಗೆ ಇತಿಹಾಸ ಅವಶ್ಯಕತೆಯಾಗಿದೆ. ಏಕೆಂದರೆ ಈ ಇತಿಹಾಸದ ತಿರುಳು ಏನಾದರೂ ಇರದಿದ್ದರೆ, ಇತಿಹಾಸದ ಮೌಲ್ಯಗಳು ಏನಾದರೂ ಇರದಿದ್ದರೆ, ನಮ್ಮಲ್ಲಿ ಏನಾದರೂ ಸಂಸ್ಕೃತಿಯ ಗುಣಲಕ್ಷಣಗಳು ಇಲ್ಲದೆ ಹೋಗಿದ್ರೆ ಖಂಡಿತ ಈ ಜಗತ್ತಿನಲ್ಲಿ 3ನೇ ಮಹಾಯುದ್ಧ ಖಂಡಿತ ನಡೀತಾ ಇತ್ತು. ಆ 3ನೇ ಮಹಾಯುದ್ಧ ಏನಾದರೂ ಆಗಿದ್ರೆ ಈ ಜಗತ್ತಿನಲ್ಲಿ ನೋಡಲಿಕ್ಕೆ ಒಂದು ಸಣ್ಣ ಉಳನು ಸಹಿತ ಕಾಣುವಂಥ ಸ್ಥಿತಿ ಇಲ್ಲಿ ಆಗ್ತಾ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೂಡ ಸಂಸ್ಕೃತರಾಗಬೇಕಾದ್ರೆ, ಪ್ರತಿಯೊಬ್ಬರ ದೇಶದ ಬಗ್ಗೆ ಅಭಿಮಾನ ಹೊಂದಬೇಕಾದ್ರೆ, ಪ್ರತಿಯೊಬ್ಬರು ತಮ್ಮದೇ ಆದಂಥ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಪ್ರೀತಿಯನ್ನು ತಂದ್ಕೊಳ್ಬೇಕಾದ್ರೆ ನಾವು ಪ್ರತಿಯೊಬ್ಬರು ಕೂಡ ಇತಿಹಾಸದ ತಿರುಳನ್ನು, ಇತಿಹಾಸದ ಮೌಲ್ಯವನ್ನು, ಇತಿಹಾಸದ ಒಂದು ಮಹತ್ವವನ್ನು ಪಡ್ಕೊಂಡಾಗ ಮಾತ್ರ ನನ್ನ ದೇಶ, ನನ್ನ ಜನ, ನನ್ನ ಭಾಷೆ, ನನ್ನ ಸಂಸ್ಕೃತಿ ಎನ್ನುವಂಥ ಆಕಾಂಕ್ಷೆ ಮಹತ್ವ ನಮ್ಮಲ್ಲಿ ಮೂಡುತ್ತೇನೆ ಎನ್ನುವಂಥ ಸದ್ಭಾವನೆ ಆಗಿದೆ. ಹಾಗಾಗಿ ಅನಂತರ ಮತ್ತೊಂದು ಶ್ರೇಷ್ಠವಾಗಿರುವಂಥ ಅಂಶ, ಇತಿಹಾಸವು ವೃತ್ತಿಪರ ಉಪಯೋಗ ಹೊಂದಿದೆ. ಕೇವಲ ದೇಶಾಭಿಮಾನವನ್ನು ಬೆಳೆಸುವುದಲ್ಲದೆ, ರಾಷ್ಟ್ರಗಳ ಮಧ್ಯೆ ಪ್ರೀತಿಯನ್ನು ಹೊಂದುವುದಲ್ಲದೆ, ಉದಾತ್ತ ಧ್ಯೇಯಗಳನ್ನು ತಿಳಿಸುವುದಲ್ಲದೆ, ಸ್ಫೂರ್ತಿಯ ಮೂಲವಾಗುವುದಲ್ಲದೆ, ಧಾರ್ಮಿಕ ಸಹಿಷ್ಣುತೆಯನ್ನು ತಿಳಿಸುವುದಲ್ಲದೆ, ಇನ್ನು ಹಲವಾರು ಅಂಶಗಳನ್ನು ತಿಳಿಸುವುದಲ್ಲದೆ, ಇತಿಹಾಸ ಎನ್ನುವುದು ವೃತ್ತಿಪರವಾಗಿರುವಂಥ ಉಪಯೋಗಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಇಂದು ಸ್ಪರ್ಧಾತ್ಮಕ ಯುಗವಾಗಿದೆ.
ಈ ಸ್ಪರ್ಧಾತ್ಮಕ ಯುಗಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪರೀಕ್ಷೆಗಳಾಗಿರುವಂಥ IAS ಆಗಿರ್ಬೋದು, IPS ಆಗಿರ್ಬೋದು, ಅಥವಾ IFS ಆಗಿರ್ಬೋದು, KES ಆಗಿರ್ಬೋದು, ಇಂಥ ಸ್ಪರ್ಧಾತ್ಮಕವಾಗಿರುವಂಥ ಪರೀಕ್ಷೆಗಳಿಗೆ ಇತಿಹಾಸ ಎನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾದಂಥ ದಾಖಲೆಯಾಗಿದೆ. ಉದಾಹರಣೆ, ವಕೀಲರಾಗಿರ್ಬೋದು, ರಾಜನೀತಿ ತಜ್ಞರಾಗಿರ್ಬೋದು, ಆಡಳಿತಗಾರರಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಇತರ ವ್ಯಕ್ತಿಗಳಿಗಾಗಿರ್ಬೋದು, ಅಥವಾ ರಾಜ್ಯವನ್ನು ಆಳ್ವಿಕೆ ಮಾಡುವಂಥ ಸಲಹೆಗಾರರಾಗಿರ್ಬೋದು, ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಆಡಳಿತವನ್ನು ನಡೆಸಬೇಕಾದ್ರೆ, ಈ ವೃತ್ತಿಪರ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ವೃತ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಇತಿಹಾಸ ಎನ್ನುವಂಥದ್ದು ಅತ್ಯಂತ ಅವಶ್ಯಕತೆಯಿಂದ ಕೂಡಿದೆ. ಅದಕ್ಕೆ ಮೂಲ ಸಾಕ್ಷಿ ನಾವೆಲ್ಲರೂ ಕೂಡ ಹೌದು. ಹಾಗೆ ಕೊನೆಯದಾಗಿ ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ನಿಜ, ಇತಿಹಾಸ ಏನಾದರೂ ಇರದಿದ್ದರೆ ನಮ್ಮಲ್ಲಿ ದಿನನಿತ್ಯ ಒಡೆದಾಟಗಳಾಗಿರ್ಬೋದು, ಸಂಘರ್ಷಗಳಾಗಿರ್ಬೋದು, ಧೋರಣೆಗಳಾಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು ನಡೀತಾ ಇತ್ತು. ಆದರೆ ಇತಿಹಾಸ ಎನ್ನುವಂಥದ್ದು ವಿವಿಧ ಪಂಥಗಳ, ವಿವಿಧ ಜಾತಿಗಳ, ವಿವಿಧ ವರ್ಗಗಳ ಮಧ್ಯೆ ಇರುವಂಥ ಒಂದು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಆ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇತಿಹಾಸ ನಿರ್ಮಿಸಿದೆ. ಹಾಗಾಗಿ ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸಿ ಸಮಾನತೆ, ಸ್ವತಂತ್ರ, ಸಹೋದರತ್ವ ಇಂಥ ಮನೋಭಾವನೆಗಳನ್ನು ಮೂಡಿಸುವಂಥ ಶಕ್ತಿಯನ್ನು ಇಡೀ ಜನತೆಗೆ ತಿಳಿಸುವಲ್ಲಿ ಇತಿಹಾಸ ಎನ್ನುವಂಥದ್ದು ಅತ್ಯಂತ ಅವಶ್ಯಕತೆಯಾಗಿದೆ. ಹಾಗಾಗಿ ಈ ಎಲ್ಲ ಅಂಶಗಳು ನಮಗೆ ಅತ್ಯಂತ ಸೂಕ್ತವಾದಂಥ ಸಲಹೆಯನ್ನು ನೀಡುವಲ್ಲಿ ಇತಿಹಾಸದ ಅನುಕೂಲಗಳ ಮೂಲಕ ಒಂದು ಭವ್ಯವಾದ ಪರಂಪರೆಯ ಒಂದು ಜಗತ್ತು ಯಾವ ರೀತಿ ನಿರ್ಮಿತವಾಗಿತ್ತು, ಅಲ್ಲಿ ಯಾರ್ಯಾರು ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರೆ ಎನ್ನುವಂಥ ಅಂಶವನ್ನು ನಾವು ತಿಳ್ಕೊಳ್ಬೇಕಾಯಿತು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇತಿಹಾಸ ಎನ್ನುವಂಥದ್ದು ಪ್ರತಿಯೊಬ್ಬರ ಆಸ್ತಿಯಾಗಿದೆ. ಅದಕ್ಕೋಸ್ಕರ ಕೊನೆಯದಾಗಿ ಡಾಕ್ಟರ್ BR ಅಂಬೇಡ್ಕರ್, ಭಾರತದ ಸಂವಿಧಾನದ ಶಿಲ್ಪಿ ಅಂತೇಳಿ ಕರೀತಾರೆ. ನೋಡಿ, ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರ. ಎಂತ ಅದ್ಭುತವಾದಂಥ ಸಂದೇಶ. ಯಾವ ವ್ಯಕ್ತಿ ಇತಿಹಾಸವನ್ನು ಮರಿತಾನೋ ಆತ ಜೀವನದಲ್ಲಿ ಏದನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೋ ಆತ ತನ್ನ ಜೀವಿತಾವಧಿಯಲ್ಲಿ ಏನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ತಿರುಳನ್ನು, ಒಂದು ವ್ಯಾಖ್ಯಾನವನ್ನು ನಮ್ಮ ಭಾರತ ಸಂವಿಧಾನ ಶಿಲ್ಪಿಯಾಗಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಹೇಳಿಕೆಯ ಪ್ರಕಾರ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರ ಎನ್ನುವಂಥ ಸಂದೇಶ ಕೊಡ್ತಾನೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ನಮಗೆ ಇತಿಹಾಸ ಎನ್ನುವಂಥದ್ದು ಅತ್ಯಂತ ಅನುಕೂಲವಾಗಿದೆ. ಯಾಕೆಂದರೆ ಮಾನವನ ಜೀವನದ ರೂಪರೇಷೆಗಳನ್ನು ಅನಾದಿ ಕಾಲದಿಂದ ಇಂದಿನವರೆಗೆ ಸಹಿತ ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಒಂದು ಭವ್ಯ ಪರಂಪರೆಯ ಒಂದು ಭಾರತವನ್ನು ಕಟ್ಟಲಿಕ್ಕೆ ಅಥವಾ ನಾಡನ್ನು ಕಟ್ಟಲಿಕ್ಕೆ ಅಥವಾ ಜಗತ್ತನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋದ್ರ ಮೂಲಕ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ಅಂಕದ ಪ್ರಶ್ನೆಗೆ ಈ ಒಂದು ಪ್ರಶ್ನೆ ಇರ್ತದೆ. ಇತಿಹಾಸದ ಅಧ್ಯಯನದ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂದಾಗ ಈ 10 ಅಂಶಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅಥವಾ ಅದನ್ನು ಪೂರ್ಣವಾದ ರೀತಿಯಲ್ಲಿ ಬರೆದ್ರೆ ನಮಗೆ ಖಂಡಿತ 10ಕ್ಕೆ 10 ಮಾರ್ಕ್ಸ್ ಬರುತ್ತೆ. ಇನ್ನು ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಕಾರ ಹೇಳಿಕೆ ಅಂದರೆ ಏನಂತ ವ್ಯಾಖ್ಯಾನ ತಿಳಿಸಿ ಅಂತ 1 ಮಾರ್ಕ್ಸ್ ಕೇಳ್ತಾರೆ. ಅದು ಕೂಡ ಸೂಕ್ತವಾದಂಥ ಉತ್ತರವನ್ನು ಬರೆದೆ ನಿಮಗೆ 1 ಮಾರ್ಕ್ಸ್ ಬರುತ್ತದೆ. ಹಾಗಾಗಿ ಈ ಒಂದು ಅಧ್ಯಾಯಾವಧಿಯಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಸಂಪೂರ್ಣವಾದಂಥ ಇತಿಹಾಸ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ. ಧನ್ಯವಾದ.